ಕಾಂಗ್ರೆಸ್ಗೆ ಕೋಲಾರ ಟಿಕೆಟ್ ಕಗ್ಗಂಟು ನುಂಗಲಾರದ ತುತ್ತಾಗಿ ಪರಿಣಮಿಸಿದೆ. ಒಂದು ಬಣದ ಬಂಡಾಯ ಶಮನ ಮಾಡುವಷ್ಟರಲ್ಲಿ ಮತ್ತೊಂದು ಬಣ ಎದ್ದು ಕೂರ್ತಾ ಇದೆ. ಹೀಗಾಗಿ ಕಾಂಗ್ರೆಸ್ನ 9ನೇ ಪಟ್ಟಿಯಲ್ಲೂ ಕೋಲಾರ ಟಿಕೆಟ್ ವಿಚಾರ ಬಗೆಹರಿದಿಲ್ಲ. ಈ ಸುದ್ದಿಯನ್ನು ನೋಡೋಣ ಕೋಲಾರ ಕೆಂಡ ನ್ಯೂಸ್ ಟಾಪ್ 9 ನಲ್ಲಿ. ಕೋಲಾರದ ಕಾಂಗ್ರೆಸ್ನಲ್ಲಿ ಟಿಕೆಟ್ ಕಿಚ್ಚು ಧಗಧಗಿಸುತ್ತಿದೆ. ಇನ್ನೇನು ಬಂಡಾಯ ಶಮನವಾಯಿತು ಅಂತ ನಿಟ್ಟುಸಿರು ಬಿಡುವಷ್ಟರಲ್ಲಿ ಮತ್ತೊಬ್ಬರು ಸಿಟ್ಟಾಗ್ತಿದ್ದಾರೆ. ನಿನ್ನೆ ರಮೇಶ್ ಬಣದ ಜೊತೆ ಮೀಟಿಂಗ್ ನಡೆಸಿದ್ದ ಸಿಎಂ ಡಿಸಿಎಂ ಬಂಡಾಯ ಶಮನ ಮಾಡಿ ಕಳುಹಿಸಿದ್ರು. ಆದ್ರೆ ಎಲ್ಲಾ ತಿಳಿಯಾಯ್ತು ಅನ್ನುವಷ್ಟರಲ್ಲಿ ಮುನಿಯಪ್ಪ ಸಿಟ್ಟಾಗಿದ್ದಾರೆ. ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ಕೊಡಲೇಬೇಕು ಅಂತ ಮುನಿಯಪ್ಪ ಪಟ್ಟು ಹಿಡಿದು ಕೂತಿದ್ದಾರೆ. ಈ ಮಧ್ಯೆ ಮೊನ್ನೆ ಸಿಎಂ ಮತ್ತು ಡಿಸಿಎಂ ನಡೆಸಿದ ಕೋಲಾರ ನಾಯಕರ ಜೊತೆಗಿನ ಸಭೆಯಲ್ಲಿ ಏನಾಯ್ತು ಅನ್ನುವ ಇನ್ಸೈಡ್ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. ಮೊನ್ನೆ ಸಭೆ ಆರಂಭವಾಗ್ತಿದ್ದಂತೆ ಚಿಕ್ಕ ಪೆದ್ದಣ್ಣ ಬದಲಾಗಿ ಬೇರೆ ಅಭ್ಯರ್ಥಿಗೆ ಟಿಕೆಟ್ ಕೊಡಿ ಅಂತ ಮೊದಲಿಗೆ ಶಾಸಕ ಕೊತ್ತೂರು ಮಂಜುನಾಥ್ ಬೇಡಿಕೆ ಇಟ್ಟಿದ್ದಾರೆ. ಬೇರೆ ಯಾರಿಗಾದರೂ ಟಿಕೆಟ್ ಕೊಡಿ, ಗೆಲ್ಲಿಸಿಕೊಂಡು ಬಾರದಿದ್ರೆ ಬೆಂಗಳೂರಿಗೆ ಕಾಲಿಡಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಸಚಿವ ಎಂಸಿ ಸುಧಾಕರ್ ಕೂಡ ಬೇರೆ ಅಭ್ಯರ್ಥಿಗೆ ಟಿಕೆಟ್ ಕೊಡಿ ಸರ್, ಇಲ್ಲವಾದಲ್ಲಿ ನಾವು ಕೆಲಸ ಮಾಡೋದು ಕಷ್ಟವಾಗುತ್ತೆ ಅಂದಿದ್ರು. ಹೀಗೆ ನಾಯಕರು ಬೇಡಿಕೆ ಇಡುತ್ತಿದ್ದಂತೆ ಸಿಎಂ ಡಿಸಿಎಂ ಮಧ್ಯೆ ಪ್ರವೇಶಿಸಿದ್ರು. ನಾನಾಗ್ಲಿ ಡಿಸಿಎಂ ಆಗ್ಲಿ ಚಿಕ್ಕ ಪೆದ್ದಣ್ಣ ಹೆಸರು ಹೇಳಿಲ್ಲ. ದೆಹಲಿಯ ಹೈಕಮಾಂಡ್ಗೂ ಯಾವುದೇ ಪಟ್ಟಿ ನಾವು ಕಳುಹಿಸಿಲ್ಲ. ನೀವೇ ಎಲ್ಲವನ್ನ ಊಹೆ ಮಾಡಿಕೊಂಡು ಗಲಾಟೆ ಮಾಡಿದ್ರೆ ಹೇಗೆ ಅಂತ ಸಮಜಾಯಿಸಿದ್ರು. ಬಳಿಕ ಕೋಲಾರ ಸಭೆಯಲ್ಲಿ ಸಿಎಂ ಡಿಸಿಎಂ ತರಾಟೆ ತೆಗೆದುಕೊಂಡಿದ್ದಾರೆ. ನಂತರ 3 ಹೆಸರುಗಳನ್ನ ಹೇಳಿ ಕಳುಹಿಸಿದ್ರು. ಜೊತೆಗೆ 3ನೇ ಅಭ್ಯರ್ಥಿ ಗಾಂಧಿನಗರ ಮಾಜಿ ಕಾರ್ಪೊರೇಟರ್ ಪುತ್ರ ಗೌತಮ್ ಅಥವಾ ಉದ್ಯಮಿ ವಿ ನಾರಾಯಣಸ್ವಾಮಿಯನ್ನ ಕಣಕ್ಕಿಳಿಸುವ ಬಗ್ಗೆ ಚಿಂತನೆ ನಡೆಸಿದ್ದಾರೆ. 3ನೇ ಅಭ್ಯರ್ಥಿ ಹೆಸರು ಪ್ರಸ್ತಾಪವಾಗ್ತಿದ್ದಂತೆ ಮುನಿಯಪ್ಪ ಇನ್ನೂ ಕಾಲ ಮಿಂಚಿಲ್ಲ ಅನ್ನುವ ಮೂಲಕ ಅಳಿಯನ ಪರ ಬ್ಯಾಟ್ ಬೀಸಿದ್ದಾರೆ. ಕೋಲಾರ ಟಿಕೆಟ್ಗಾಗಿ ಪಟ್ಟು ಸಡಿಲಿಸದ ಮುನಿಯಪ್ಪ ಅಳಿಯ ಚಿಕ್ಕ ಪೆದ್ದಣ್ಣಗೆ ಟಿಕೆಟ್ ಕೊಡಿಸಲು ಬಿಗಿ ಪಟ್ಟು ಹಿಡಿದಿದ್ದಾರೆ. ದಲಿತ ಎಡ ಬಲ ಸಮುದಾಯದ ಪ್ರಾತಿನಿಧ್ಯದ ಬಗ್ಗೆ ವಾದವನ್ನೇ ಮುಂದಿಟ್ಟು ಸಿಎಂ ಡಿಸಿಎಂ ಬಳಿ ಚರ್ಚಿಸಿದ್ದಾರೆ. 5 ಮೀಸಲು ಕ್ಷೇತ್ರಗಳ ಪೈಕಿ 3 ದಲಿತ ಬಲ ಸಮುದಾಯದ ಪಾಲಾಗಿದೆ. ಚಿತ್ರದುರ್ಗದಲ್ಲಿ ಮಾತ್ರ ದಲಿತ ಎಡ ಸಮುದಾಯಕ್ಕೆ ನೀಡಲಾಗಿದೆ. ಹೀಗಾಗಿ ಇನ್ನೊಂದು ಟಿಕೆಟ್ ದಲಿತ ಎಡ ಸಮುದಾಯಕ್ಕೆ ಕೊಡಿ ಅಂತ ಮುನಿಯಪ್ಪ ವಾದಿಸಿದ್ದಾರೆ. ಮತ್ತೊಂದು ಕಡೆ ಸಿಎಂ ಪುತ್ರ ಯತೀಂದ್ರ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಆಕ್ಷೇಪಾರ್ಹ ಹೇಳಿಕೆ ನೀಡಿದ್ದಾರೆ. ಮೈಸೂರು ಜಿಲ್ಲೆ ಹನೂರಿನಲ್ಲಿ ನಡೆದ ಕಾಂಗ್ರೆಸ್ ಕಾರ್ಯಕರ್ತರ ಸಭೆಯಲ್ಲಿ ಮಾತನಾಡಿ ಅಮಿತ್ ಶಾ ಗೂಂಡಾ ರೌಡಿಯಾಗಿದ್ದು ಅವರ ವಿರುದ್ಧ ಕ್ರಿಮಿನಲ್ ಪ್ರಕರಣಗಳಿವೆ ಅಂತ ಆರೋಪಿಸಿದ್ದಾರೆ. ಅಮಿತ್ ಶಾ ಗೂಂಡಾ ಮತ್ತು ರೌಡಿ ಎಂದ ಯತೀಂದ್ರಿಗೆ ದೋಸ್ತಿಗಳು ಡಿಚ್ಚಿಕೊಟ್ಟಿದ್ದಾರೆ. ದುರಹಂಕಾರದ ಕೊಬ್ಬಿನ ಹೇಳಿಕೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಗುಡುಗಿದ್ದಾರೆ. ಇನ್ನು ವಿಜಯೇಂದ್ರ ಕೂಡ ಯತೀಂದ್ರಗೆ ಏನು ಯೋಗ್ಯತೆ ಇದೆ ಅಂತ ಕುಟುಕಿದ್ದಾರೆ. ತತ್ಕ್ಷಣ ಅವರು ಕ್ಷಮೆಯನ್ನ ಯಾಚಿಸಬೇಕು. ಯತೀಂದ್ರ ಮಾತಿಗೆ ಕುಮಾರಸ್ವಾಮಿ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಅವರೇನಂತೆ ಅಂತ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ರೆ ಯತೀಂದ್ರ ಏನು ಮಾನಸಿಕ ಅಸ್ವಸ್ಥರಾಗಿದ್ದಾರಾ ಅಂತ ಅಶ್ವಥ್ ನಾರಾಯಣ್ ಪ್ರಶ್ನೆ ಮಾಡಿದ್ದಾರೆ. ಮಾನಸಿಕವಾಗಿ ಅಸ್ವಸ್ಥರಾಗಿದ್ದಾರಾ? ಇನ್ನು ಅಪ್ಪನ ಹೆಸರಲ್ಲಿ ರಾಜಕೀಯಕ್ಕೆ ಬಂದವರು ಹೀಗೆ ಮಾತನಾಡ್ತಾರೆ ಅಂತ ಸಿಟಿ ರವಿ ಪಂಚ್ ಕೊಟ್ಟಿದ್ದಾರೆ. ಯತೀಂದ್ರ ವಿರುದ್ಧ ಕಿಡಿಕಾರಿದ ಸಿಟಿ ರವಿ ಅಪ್ಪನ ದುಡ್ಡಿನ ಮೇಲೆ ಶಾಸಕ ಆದವರು ಅಂತ ಗರಂ ಆಗಿದ್ದಾರೆ. ಅಪ್ಪನ ಅಧಿಕಾರದ ಬಲದ ಮೇಲೆ, ಅದೇ ಅಪ್ಪನ ಹಣದ ಬಲದ ಮೇಲೆ ಸಾರ್ವಜನಿಕ ಕ್ಷೇತ್ರಕ್ಕೆ ಬಂದವರಿಗೆ